ಚಕ್ರವರ್ತಿ ನ್ಯೂಸ್, ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ. ನಮಸ್ಕಾರ ವೀಕ್ಷಕ, ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ. ನಾನು ಚೇತನ್ ಶಿವಶಿಲ್. ಚಕ್ರವರ್ತಿ ನ್ಯೂಸ್ ನ ಸುದ್ದಿಗಳು ನಿಮ್ಗೆ ಸರಿಯಾಗಿ ತಲುಪ್ತಾ ಇಲ್ವಾ? ಹಾಗಾದ್ರೆ ಕೂಡಲೇ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಹಾಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿ ನಿಮ್ಗೆ ಆಗಿಂದಾಗ ನಿಮ್ಮ ಮೊಬೈಲ್ಗೆ ತಲುಪುತ್ತೆ. ಭಾರತ ದೇಶದ ಸಂಸ್ಕೃತಿಯಲ್ಲಿ ಗುರುಗಳಿಗೆ ಅತ್ಯುನ್ನತ ಸ್ಥಾನ ನೀಡಲಾಗಿದೆ. ಗುರುವನ್ನು ದೇವರ ಸಮಾನವಾಗಿ ಪೂಜಿಸುವ ಪರಂಪರೆ ನಮ್ಮ ದೇಶದ ವೈಶಿಷ್ಟ್ಯವಾಗಿದೆ. ಗುರುಗಳ ಅಪಾರ ಕೊಡುಗೆಯನ್ನು ಸ್ಮರಿಸಿ ಅವರಿಗೆ ಕೃತಜ್ಞತೆ ಸಲ್ಲಿಸುವ ಪವಿತ್ರ ದಿನವೇ ಗುರು ಪೌರ್ಣಿಮೆ ಎಂದು ಜಿಲ್ಲಾ ಪಂಚಾಯತ್ನ ಮಾಜಿ ಉಪಾಧ್ಯಕ್ಷರಾದ ಪ್ರಭುಗೌಡ ದೇಸಾಯಿ ಅವರು ಹೇಳಿದರು. ಗುರು ಪೌರ್ಣಿಮೆಯ ಅಂಗವಾಗಿ ಮುದ್ದೇಬಿಹಾಳ ಪಟ್ಟಣದ ಖಾಸಗಿ ಫಂಕ್ಷನ್ ಹಾಲ್ನಲ್ಲಿ ಸ್ವತಂತ್ರ ಮಹಿಳಾ ಯೋಗ ಸಮಿತಿಯ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಅವರು ಮಾತನಾಡಿದರು. ಗುರು ಎಂದರೆ ಕೇವಲ ಪಾಠ ಹೇಳುವ ಶಿಕ್ಷಕರಷ್ಟೇ ಅಲ್ಲ, ಅಜ್ಞಾನವೆಂಬ ಕತ್ತಲೆಯಿಂದ ಜ್ಞಾನದ ಬೆಳಕಿನತ್ತ ಕೊಂಡೊಯ್ಯುವ ಮಾರ್ಗದರ್ಶಿಗಳು, ತಂದೆ ತಾಯಿ ಶಿಕ್ಷಕರು ಸೇರಿದಂತೆ ಜೀವನದಲ್ಲಿ ಉತ್ತಮ ದಾರಿಯನ್ನ ತೋರಿಸುವ ಪ್ರತಿಯೊಬ್ಬರೂ ಗುರುಗಳೇ ಎಂದರು. ಯೋಗದಿಂದ ರೋಗಮುಕ್ತ ಎನ್ನುವುದು ಕೇವಲ ಮಾತಲ್ಲ, ಅದು ಅಕ್ಷರಶಃ ಸತ್ಯ ಎಂಬುದನ್ನು ನಮ್ಮೂರಿನ ಹೆಮ್ಮೆಯ ಯೋಗ ಶಿಕ್ಷಕಿಯರಾದ ಪ್ರೇಮಾ ಗುಡ್ದೆನ್ನಿಯವರು ತಮ್ಮ ಸೇವೆಯ ಮೂಲಕ ಸಾಬೀತುಪಡಿಸಿದ್ದಾರೆ. ನಮ್ಮ ಭಾಗದಲ್ಲಿ ಅನಾರೋಗ್ಯದಿಂದ ಬಳಲುತ್ತಿರುವ ಅನೇಕ ಮಹಿಳೆಯರಿಗೆ ಉಚಿತವಾಗಿ ಯೋಗಾಭ್ಯಾಸ ಕಲಿಸಿ ಔಷಧಿಗಿಂತ ಯೋಗವೇ ಉತ್ತಮ ಆರೋಗ್ಯದ ಮಾರ್ಗ ಎಂಬ ಅರಿವು ಮೂಡಿಸುತ್ತಿದ್ದಾರೆ. ನಿಸ್ವಾರ್ಥ ಸೇವೆ, ಆರೋಗ್ಯದ ಬಗ್ಗೆ ಜಾಗೃತಿ ಮತ್ತು ಸಮಾಜಮುಖಿ ಕಾರ್ಯಗಳ ಮೂಲಕ ಅನೇಕರ ಬದುಕಿನಲ್ಲಿ ಹೊಸ ಭರವಸೆಯ ಬೆಳಕು ಮೂಡಿಸಿರುವ ಅವರು ನಿಜವಾದ ಅರ್ಥದಲ್ಲಿ ಗುರುಗಳಾಗಿದ್ದಾರೆ. ಈ ಸೇವೆ ಸಮಾಜಕ್ಕೆ ಮಾದರಿಯಾದದ್ದು. ಅವರ ಸೇವಾಭಾವಕ್ಕೆ ಎಷ್ಟೇ ಅಭಿನಂದನೆಗಳನ್ನು ಸಲ್ಲಿಸಿದರೂ ಅದು ಕಡಿಮೆಯೇ ಎಂದರು. ಸಮಾಜಕ್ಕಾಗಿ ಬಡವರಿಗೆ ಒಳ್ಳೆಯದನ್ನು ಮಾಡುವ ಸಲುವಾಗಿ ನಮ್ಮನ್ನು ಯೋಗ ಮಾಡ್ತಾರೆ ಅಂತ ಸ್ವಭಾವಗಳು ಯಾಕಂತಂದ್ರೆ ಬಹಳ ಸಂಘಟನೆಗಳಾಗಿರ್ತಾವಂದ್ರೆ ನಾವು ಎಷ್ಟೇ ದೇವರು ನಮ್ಗೆ ಒಪ್ಪಿದ್ರು ಕೂಡ ಇನ್ನೂ ಬಳಸಿರ್ತಕ್ಕಂಥ ಮಹತ್ವಾಕಾಂಕ್ಷಿ ಭಾವನೆ. ಯಾಕಂದ್ರ ನಾವು ಹಿಂದೆ ಏನೋ ಇದ್ದೀವಿ, ದೇವರು ಆರಾಮಿಟ್ಟನಲ್ಲ ಸಿದ್ದೇಶ್ವರ ಸ್ವಾಮಿ ಪ್ರವಾಸಕ್ಕಾಗಿರ್ತದೆ. ಯಾರು ಸಾಕಂತ ಶ್ರೀಮಂತರು, ಯಾವ ಬೇಕಂತ ನಾವು ಬಡವರು. ಯಾಕಂದ್ರೆ ಬೇಕು ಅನ್ನೋದಕ್ಕೆ ನಿಲ್ಕನೇ ಇಲ್ಲ, ಅದಕ್ಕೆ ಇನ್ನೂ ಬೇಕಂದ್ರೆ ಏನು ಇಟ್ಕೊಂಡು ನಮ್ಮ ಮಕ್ಕಳಿಗೆ ಒಳ್ಳೆ ಮಾರ್ಗ ತೋರಿಸುವ ಅಂತ ಹೇಳಿದಾಗ ಅದೇ ಒಂದು ಸಾರ್ಥಕ. ಯಾಕಂತಂದ್ರೆ ನಾವು ಕೂಡ ನಮ್ಮ ತಂದೆ ಸಹೃತ್ವದ ಆಧಾರದ ಇವಾಗೇನ ನಿಮ್ಮ ಸುಮ್ಮನೆ ನಾಲ್ಕಕ್ಕ ಯೋಗ ಎಲ್ಲ ನಮ್ಮ ತಂದೆ ದಿವಸ ಸಂಜೆ 6:30 ಆಯ್ತು ಅಂದ್ರೆ ಗುಡಿಗೆ ಹೋಗಿ ಭೇಟಿ ಬಾರಿಸ್ಕೊಂಡು 4 ಭಕ್ತಿ ಗೀತೆಗಳನ್ನ ಹಾಡಿ ಬರ್ತೀವಿ. ಅಂದ್ರೆ ಅವಾಗ ಅಂತೇಳಿ ನಾನು ಮಾತಾಡ್ತೀನಿ ತಪ್ಪಾಗ್ಬೋದು. ಯಾಕಂತಂದ್ರ ನಾವು ಇವತ್ತ ಈ ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಗಳಾಗಲಿ ನಾವೆಲ್ಲರೂ ಕಾರ್ಯಕರ್ತರಾಗಿದ್ದ ನಮಗ ಮೊದಲನೇ ಗುರು ಯಾರಂತಂದ್ರೆ ಗುರು ಸಾಕು. ನಮ್ಮ ಮೊದಲನೇ ಗುರು ನಮ್ಮ ತಾಯಿ ತಂದೆಯವರು ಮೊದಲೇ ಆಮೇಲೆ ನಮ್ಗೆ ಶಿಕ್ಷಣ ಕಲಿಸಿದಂತ ಗುರುಗಳು ನಮ್ಗೆ 2ನೇ ಗುರುಗಳಾಗ್ತಾರೆ. ಸಮಾಜದಲ್ಲಿ ನಾವು ಸ್ವಲ್ಪ ಮೇಲ್ಮಟ್ಟಕ್ಕೆ ಬೆಳಿಗ್ಗೆ ಅದು ಯಾವುದೇ ರಂಗದಾಗ ಇರ್ಬೋದು, ಅವ್ರು ನಮ್ಮನ್ನು ಕೈ ಹಿಡಿದ ಮೇಲೆ ಯಾರು ತರ್ಕೊಂಡು ಹೋಗ್ಯಾರೋ ಅವ್ರು ನಮ್ಗೆ ಗುರುಗಳು ಅನಿಸ್ತಾರೆ ಅಂತ ನಾವು ತಿಳ್ಕೊಂಡು ಬಹಳ ಸ್ಪಷ್ಟವಾಗಿ ಹೇಳಿ ಕಾರ್ಯಕ್ರಮದಾಗ ಇಂಥ ಕಾರ್ಯಕ್ರಮಗಳನ್ನ ನೀವು ಏನ್ ಮಾಡೋದ್ರಾಗ ಏನಾರ ಈ ಖರ್ಚು ವೆಚ್ಚಗಳು ಇರ್ತಾವಲ್ಲ, ಈಗ ನೀವು ಕೆಲವೊಂದು ಮೀಟಿಂಗ್ ಮಾಡ್ಬೋದು. ಉದಾಹರಣೆಗೆ ನನ್ನ ಹೆಂಡತಿ ಹೇಳ್ಬೇಕು, 5,000 ರೂಪಾಯಿ ತಗೊಂಡ್ 10,000 ರೂಪಾಯಿ ನಾವು ಗೊತ್ತಿಲ್ಲ. ಅವರು ಉಚಿತವಾಗಿ ಆ ವಿದ್ಯಾರ್ಥಿ ಸಂಘದ ನಾವು ಉಚಿತವಾಗಿ ಸ್ಥಳಾವಕಾಶ ಮಾಡಿ ಎಲ್ಲ ಸಪೋರ್ಟ್ ಸೇವೆ ಇದೆ. ಅದಕ್ಕೆ ನೀವು ಕರೆಕ್ಟ್ ಡಾಕ್ಟರ್ ನನಗೆ ಹೇಳಿದ್ರಂತ ಒಂದು 20,000 ರೂಪಾಯಿ ಒಂದು ಕಾರ್ಯಕ್ರಮ ಕಸ್ಟಮರ್ ಮಾಡಕತ್ತಿರ ಸ್ವಲ್ಪ 20,000 50,000 ಖುಷಿ ನಾನು ಮಾಡ್ತೇನೆ ಸರ್. ಅಂದಾಗ ಈ ಕಾರ್ಯಕ್ರಮ ನಿಮ್ ಹೆಂಗ್ ದಿವಸ ಅಂತ ನೀವು ಹಿಂಗೆ ಮಾಡೋದು ಅದಕ್ಕೆ ಒಂದು ಸ್ವಲ್ಪ ಧರ್ಮ ಪತ್ರಿಕೆ ಭಾಳ ಬಂದಿದ್ದಾರೆ. ಅದೊಂದು ಸ್ವಲ್ಪ ಹೆಚ್ಚಾಗಿದ್ರೆ ಅಂದ್ರೆ
ಈ ಕಾರ್ಯಕ್ರಮದಿಂದ ಇನ್ನಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡಿ ಅಂತ ಒಂದು ವಿನಂತಿಯನ್ನು ಮಾಡ್ತೀವಿ. ಅತಿಥಿಗಳಾಗಿದ್ದ ಹಿರಿಯ ನ್ಯಾಯವಾದಿ ಎಸ್.ಎನ್. ಗುಡ್ದೆನ್ನಿ ಅವರು ಮಾತನಾಡಿ, ಗುರು ಪೌರ್ಣಿಮೆ ಕೇವಲ ಅದು ಆಚರಣೆಯಲ್ಲ, ಅದು ಜ್ಞಾನ, ಶಿಸ್ತು, ಸಂಸ್ಕಾರ ಹಾಗೂ ಮಾನವೀಯ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವ ಸಂಕಲ್ಪದ ದಿನವಾಗಿದೆ. ಇಂದಿನ ತಂತ್ರಜ್ಞಾನ ಯುಗದಲ್ಲಿಯೂ ಗುರುಗಳ ಮಾರ್ಗದರ್ಶನದ ಮಹತ್ವ ಎಂದಿಗೂ ಕಡಿಮೆಯಾಗುವುದಿಲ್ಲ ಎಂದರು. ನನ್ನ ಧರ್ಮಪತ್ನಿ ಪ್ರೇಮಾ ಗುಡ್ದೆನ್ನಿಯವರು ಯೋಗಾಭ್ಯಾಸದ ಮೂಲಕ ಗುರುವಿನ ಸ್ಥಾನ ಅಲಂಕರಿಸಿ ಅನೇಕ ತಾಯಂದಿರಿಗೆ ಆರೋಗ್ಯಕರ ಬದುಕಿನ ದಾರಿಯನ್ನು ತೋರಿಸುತ್ತಿರುವುದು ನನಗೆ ಅಪಾರ ಹೆಮ್ಮೆ ಮತ್ತು ಸಂತೋಷವನ್ನು ಉಂಟು ಮಾಡಿದೆ. ಅವರ ಈ ನಿಸ್ವಾರ್ಥ ಸೇವೆ ಇನ್ನಷ್ಟು ಜನರಿಗೆ ಪ್ರೇರಣೆಯಾಗಲಿ ಎಂಬುದು ನನ್ನ ಹಾರೈಕೆ ಎಂದರು. ಎಲ್ಲರಿಗೂ ಒಂದೇ ದಿನ ಒಂದು 20-25 ವರ್ಷ ದೇವರಿಗೆ ಕೈ ಮುಗಿದೇ ಪಾಠ ಮಾಡಿದ್ವಿ. ಅದು ದೇವರು ಗೊತ್ತಿಲ್ಲ. ಅದು ಒಂದು ಮಾತ್ರ ಶತಸಿದ್ದೆ ಸೃಷ್ಟಿ ಎಂಬುದು ಹೇಳಿ ನಮ್ಗ ತಾಯಿನಲ್ಲಿ ಕಾಣಬೇಕು. ಈ ಭೂಮಿ ನಾವು ತಾಯಿತಂತಿ ಕಾರಣಕ್ಕಾರ ನಾವು ಏನ್ ನೋಡಕತ್ತಿದ್ದ ಸೃಷ್ಟಿನ ನಾವು ಮಾತಾಡ್ತೀವಿ. ಸೃಷ್ಟಿಗೆ ನೀ ಇಲ್ಲೇ ನೀ ಇದನ್ನ ಮಾಡಬಹುದು, ನಿನ್ ಕಾರ್ಯಕ್ರಮ ಇದೆ, ಇದನ್ನ ಯಾವ ರೂಪದೊಳಗೂ ನಾವು ಅವಕಾಶ ಇಲ್ಲ. ನಮ್ ಜೀವನ ಕಂಡುಕೊಳ್ತೀವಿ. ಆ ರೀತಿಯಿಂದ ನಾವು ದಾಖಲೆ ಅಪ್ಪನ ಬಗ್ಗೆ ಒಂದು ವಿಷಯ 1994 ಈ ಬೆಳಕು ನೀವು 94 ಸುಮಾರು ಮೊದಲೇ ಇದು ದೇವರು ಬಗ್ಗೆ ನಂಬಿಕೆ ಹಿಂಗ ಅವ್ರ ವಿಷಯ ಗಿಡಕಲ್ಲಿ ಒಂದ್ಸಲ ಹೋಗ್ಕೊಂಡು ಇಟ್ಕೊಂಡು ನಾನು ಹೆಂಗ್ ಹೋಗಿದ್ವಿ ಅವಾಗ ಯಾವ ಸೋಲಿಲ್ಲ ಎಲ್ಲರೂ ಪಡ್ತವ್ರು. ಹೆಣ್ಮಕ್ಳು ಎಷ್ಟು ಹೋಗ್ತಿದ್ರು ಅಂತಂದ್ರೆ ಜಾತಿ ಅಂತ ಹೋಗ್ತಾರೆ. ಎಲ್ಲಿ ಎಲ್ಲಿ ಸಾರಿಗೆ ಅಲ್ಲಿ ಹೋಗಿ ಕೇಳ್ಬೋದು. ಅಲ್ಲಿ ಹೋಗಿ ನೋಡ್ತೀನಿ, ನನ್ ಮೊದ್ಲೇ ನನ್ ಗೋಡ್ ಅಂತ ಯಾರು ನಾವು ನಾಲ್ಕು ಏನ್ ಈಗ ಬೇರೆ ಮಕ್ಕಳನ್ನು ಹಿರಿಯ ನ್ಯಾಯವಾದಿಗಳು ನನಗೆ ಅಲ್ಲಿ ಜಾಸ್ತಿ ಇಲ್ಲ ನನಗೂ ಏನೋ ಅವ್ರ ಮಾತು ಕೇಳಬೇಕು. ಅವಾಗ 94-95 ಕುಡಿದಿಲ್ಲ ಅವ್ರ ಬಗ್ಗೆ ಇದ್ದಂತ ಸ್ಥಿತಿ ಹಿಂಗ್ ಅನ್ಕೋಬೇಕು. ಅವ್ರ ಬಗ್ಗೆ ಒಂದು ವಿಷಯ ಕೇಳಬೇಕಂತ ಯಾವುದೇ ವಿಷಯ ಒಂದು ನಿಸರ್ಗ ತೋರಿ, ಗಿಡ ತೋರಿ, ಪ್ರತಿಯೊಂದು ವಿಷಯ ಇಷ್ಟು ಆಳವಾಗಿ ಜ್ಞಾನ ಇತ್ತು. ಆ ಜ್ಞಾನ ಯಾರು ಗಿಡದಲ್ಲೂ ಅದನ್ನ ಇದು ಮಾಡಕ್ಕಾಗ್ತಿಲ್ಲ. ಅದನ್ನ ಏನ್ ಮಾಡಿ ಅಷ್ಟು ವಿಷಯ ಸರಳವಾಗಿ ಹೇಳೋದು. ಒಂದು ಹಕ್ಕಿ ಯಾಕೆ ಗಿಡದ ಯಾಕೆ ಅದೊಂದು ಅರವತ್ತು ಇಲ್ಲವೇ ಅದು ಹಿಂಗೆ ಈಗಲ್ರಿ ಅದು 12ನೇ ಶತಮಾನದೊಳಗೆ ಬಸವಣ್ಣ ವಚನಗಳು ಅವ್ರು ಏನು ಇತಿಹಾಸ ಬರೆದಿದ್ದು ಹೋದ್ರು ಇದನ್ನೆಲ್ಲ ಅದಕ್ಕೆ ಅವ್ರು ಇದು ಮಾಡ್ತೀವಿ. ಏನು ಬಂದಿಸಿ ನಮಗೆ ಗೊತ್ತ ಜನರಿಗೆ ಅದ್ರ ಬಗ್ಗೆ ಅಭಿಮಾನ ಮತ್ತು ಏನು ಹೆಮ್ಮೆ ಆಗುವಾಗ ಅವ್ರು ಆ ವಿಷಯನೆಲ್ಲ ಎಲ್ಲರಿಗೂ ಮನಸ್ಸು ಮುಟ್ಟಂಗ ವಿಷಯಗಳು ಬರೆಯವರು ಮಾತ್ರ ಗುರು ಹೀಗೆ ಈಗ ತಾಯಿನಲ್ಲಿ ನಾವು ಹೊಟ್ಟೆ ಒಳಗೆ ನಾವು ಜನಿಸ್ತೀವಿ. ಜನಿಸ್ಕೊಳ್ತೊಳಗೆ ನಮ್ಮ ತಾಯಿಗೂ ವಿಚಾರ ಮಾಡಂಗಿಲ್ಲ, ನಮ್ಮ ತಂದಿರೋ ವಿಚಾರ ಮಾಡಂಗಿಲ್ಲ. ಗಂಟು ಕಣ್ಣು ಸೃಷ್ಟಿ ಅಂತ ಮಗು ಕಂಡುಬಿಡ್ತು ಅಂತಂದ್ರೆ ಫಸ್ಟ್ ನೋಡೋದು ತಾಯಿ. ತಾಯಿ ನೋಡಿದ ತಕ್ಷಣ ಆ ಮಗುವಿಗೆ ಫಸ್ಟ್ ಗುರುನೇ ತಾಯಿ ಬರ್ತಾ ಮಗುವಿಗೆ ಶಿಕ್ಷಣ ಸಂಸ್ಕೃತ ಶಾಲೆಗಳಲ್ಲಿ ನಾವು ಏನ್ ಬ್ಯಾಂಕಿಗೆ ಹೋಗ್ಬೇಕು, ಅವೆಲ್ಲ ಕಷ್ಟ ಸುಖ ಅವಾಗ ಏನೇನು ಅವಶ್ಯಕತೆ ಎಲ್ಲ ನಾವು ತಂದಿ ಮಕ್ಕಳಿಗೆ ಏನೋ ತೊಂದರೆ ಆಗಬಾರ್ದು ಅಥವಾ ಸಂಸಾರಕ್ಕೆ ಏನೋ ಕೊರತೆ ಆಗಬಾರ್ದು ಅಂತ ಹೇಳಿ ಅದು ಏನೇನೋ ಸುಳ್ಳುಗಡೆ ನಮ್ಗತೆ ಏನಾದ್ರು ಸುಳ್ಳುಗಳಿಗೆ ಏನೋ ಮತ್ತೊಬ್ಬರಿಗೆ ಏನಾದ್ರು ಇದು ಮಾಡಿ ಸಲ್ಲುತ್ತಿರ್ತಾರೆ. ಮುಂದೆ ಆ ಮಗುವಿಗೆ ಗುರು 2ನೇ ಗುರು ಆಗೋದು ತಂದೆ. ಇವ್ರು ಇಬ್ಬರು ಬಿಟ್ಟು 3ನೇ ಗುರು ಯಾವ ಶಿಕ್ಷಣ ಅಥವಾ ತನ್ನ
ನನ್ನ ಮುಂದಿನ ಒಂದು ಗುರಿ ಮುಖ್ಯವಂತಂದ್ರೆ ಒಂದು ಇದು ಬೇಕು, ಸಾಧನೆ ಬೇಕು. ಹೆಂಗ್ ನಾವು ಬಳಿ ದಾಟೋದು ಅಥವಾ ಸಮುದ್ರ ದಾಟೋದು ನಾವು ಅವಲಂಬನೆ ಮಾಡ್ಕೊತಾರೆ. ಏನು ಸಾಧನೆ ಮಾಡಬೇಕಾಗಿತ್ತು ಅಂತಂದ್ರೆ ಒಂದು ಗುರು ಹಿರಿಯರು ಎಲ್ಲವಾಗಿ ದಾರಿ ಹೋಗು ಯಶ ಸಿಗ್ತದೆ ಅಥವಾ ಏನಾರ ಸಾಧಿಸ್ತೀನಿ ಅಂತ ತಿಳ್ಕೊಂಡು ಎಲ್ಲರೂ ಗುರುತಿಸಿ ಹೋಗಿರ್ತಾರೆ. ಒಂದು ನಾನು ನಮ್ಮಲ್ಲಿ ಎಲ್ಲರೂ ವಿನಂತಿ ಏನು, ನಾವೆಲ್ಲ ಹಿರಿಯರು ಕಳ್ಕೊಂಡ್ಬಿಟ್ರಿ. ನಿಮ್ಗೆ ಯಾರ್ಯಾರು ಹಿರಿಯರಲ್ಲ ಅವ್ರನ್ನೇ ನೀವು ಪ್ರತಿದಿನ ಗುರುಗಳ ಹತ್ರ ತಿಳ್ಕೊಂಡು ಅವ್ರಿಗೆ ಗೌರವ ಅವ್ರಿಗೆ ಅದಕ್ಕಿಂತ ದೊಡ್ಡ ಏನಂದ್ರೆ ನಾವು ಸಾಧನೆ ಮಾಡೋದು ನಮ್ಗೆ ಅವಶ್ಯಕತೆ ಇಲ್ಲ ಅಂತ ಮಾತು ನನ್ನ ಮಾತು ಗೊತ್ತಿಲ್ಲ. ಯೋಗ ಶಿಕ್ಷಕಿ ಪ್ರೇಮಾ ಗುಡ್ದಿನ್ನಿ ಅವರು ಮಾತನಾಡಿ, ಪ್ರತಿಯೊಬ್ಬರ ಜೀವನದಲ್ಲಿ ಆರೋಗ್ಯವೇ ನಿಜವಾದ ಸಂಪತ್ತು. ಅದರಲ್ಲೂ ತಾಯಂದಿರು ಆರೋಗ್ಯವಾಗಿದ್ದರೆ ಕುಟುಂಬವೇ ಆರೋಗ್ಯವಂತ, ಸಂತೋಷಮಯ ಹಾಗೂ ಸದೃಢವಾಗಿರುತ್ತದೆ. ಆದ್ದರಿಂದ ಪ್ರತಿಯೊಬ್ಬರೂ ತಮ್ಮ ದಿನನಿತ್ಯದ ಜೀವನದಲ್ಲಿ ಯೋಗಾಭ್ಯಾಸವನ್ನು ಅಳವಡಿಸಿಕೊಂಡು ದೈಹಿಕ ಹಾಗೂ ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು. ಮುದ್ದೇಬಿಹಾಳ ಪಟ್ಟಣದ ವಿಬಿಸಿ ಹೈಸ್ಕೂಲ್ ಆವರಣದಲ್ಲಿ ಪ್ರತಿದಿನ ನಸುಕಿನ ಜಾವ ಮಹಿಳೆಯರಿಗೆ ಉಚಿತವಾಗಿ ಯೋಗ ತರಬೇತಿ ನೀಡಲಾಗುತ್ತಿದೆ. ಆಸಕ್ತ ಮಹಿಳೆಯರು ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು ಆರೋಗ್ಯವಂತ ಜೀವನದಂತ ಹೆಜ್ಜೆ ಇಡಬಹುದು ಎಂದರು. ಮನಸ್ಸಿನೊಳಗ ಉದ್ಭವ ಆಗ್ತೈತಿ. ಅದು ಯಾಕೆ ಉದ್ಭವ ಆಗ್ತೈತಿ ಅಂತಂದ್ರ ಮನಸ್ಸಿಗೆ ತನ್ನದೇ ಆದಂತ ತಿಳುವಳಿಕೆ ಇಲ್ಲ. ಅದಕ್ಕ ಮನಸ್ಸು ಎದುರಿದ್ರೆ ಸಿಕ್ ಹಾಕೋತೈತಿ. ಆ ಸಿಕ್ ಹಾಕೊಂಡಾಗ ಮನುಷ್ಯ ಒಳ್ಳೆ ಮತ್ತೆ ಎಲ್ಲಿ ಆಗ್ತೈತಿ, ಏನು ಉತ್ಪತ್ತಿ ಆಗ್ತೈತಿ ಅಂದ್ರ ಭ್ರಮೆ ಉತ್ಪತ್ತಿ ಆಗ್ತೈತಿ. ಈ ಭ್ರಮೆಯಿಂದ ನಮ್ಮನ್ನು ಹೊರಗೆ ತರುವಂತವ್ರನ್ನ ನಾವು ಏನಂತ ಕರಿತೀವಿ ಅಂತಂದ್ರ ಗುರುಗಳು ಅಂತ ಕರಿತೀವಿ. ಈಗ ಎಲ್ಲ ಪ್ರತಿದಿನ ಕ್ಲಾಸ್ ಅವಾಗ ಬೆಳೆ ಹಾಕ್ತೀವಿ. ಕೆಲವೊಂದ್ಸಾರಿ ಅವಾಗ ಸ್ವಲ್ಪ ನಿಂತ್ಕೋತೈತಿ, ಸ್ವಲ್ಪ ಅಷ್ಟು ಮಾನಸಿಕ ಸ್ಥಿತಿ ಶರೀರ ದೈಹಿಕ ಕೊನೆಯ ಪಕ್ಷದ ಜಗಳ ಅದೇ ಜನ ಇವತ್ತು ನಾವು ನಿಜವಾಗ್ಲೂ ಎಲ್ಲ ಧನ್ಯವಾದಗಳು ಹೇಳ್ಬೋದು. ದೇಸಾಯಿ ಮಾಡೋದ್ರಿಗೆ ಪ್ಯಾಕೆಟ್ ಅವರು ಕೇಳೋ ಅವಕಾಶ ಸಿಗ್ತಲ್ಲ. ಏನ್ ಹೇಳ್ತಾರ ನೋಡಿದ್ದೆ ಏನು ತಂದೆ ತಾಯಿ ಗುರು ನಮ್ಮನ್ನ ಆಕಾಶಕ್ಕೆ ಬೆಳೆಸ್ಕೊಂಡು ಮನೆಯೊಳಗಿರುವಂತ ನಮ್ಮ ಹಿರಿಯರನ್ನ ಗೌರವದಿಂದ ನಾವು ಮಾಡಬೇಕು ಅಂತ ಹಿತೋಪದೇಶಗಳನ್ನ ಹೇಳಿರುವಂತ ಬುದ್ಧಿ ಸಾರಿಗೆ ಜೋರಾಗಿ ಚಪ್ಪಾಳೆ ಹೊಡೆಯುವ. ಇದೇ ವೇಳೆ ಯೋಗದಿಂದ ಗುಣಮುಖರಾದ ಅನೇಕ ಮಹಿಳೆಯರು ಮಾತನಾಡಿ ಪ್ರೇಮಾ ಶಾಂತೇಶ್ ಗುಡ್ದೆನ್ನಿ ಅವರ ನಿಸ್ವಾರ್ಥ ಸೇವೆಯನ್ನು ಸ್ಮರಿಸಿ ದಂಪತಿಗಳನ್ನು ಸನ್ಮಾನಿಸಿ ಗೌರವಿಸಿದರು. ಸಮಿತಿಯ ವತಿಯಿಂದ ಜಿಲ್ಲಾ ಪಂಚಾಯತ್ನ ಮಾಜಿ ಉಪಾಧ್ಯಕ್ಷರಾದ ಪ್ರಭುಗೌಡ ದೇಸಾಯಿ ಹಾಗೂ ರೂಪಾಯಿ ದೇಸಾಯಿ ದಂಪತಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಪ್ರಮುಖರಾದ ಅನುರಾಧ ಪೇಟೆಗೌಡರ್, ಸುಜಾತ ನಾವದಗಿ, ಶಶಿಕಲಾ ಕರೇಕಲ್, ಬಸಮ್ಮ ಬಿರಾದಾರ್, ಸರಸ್ವತಿ ಬಿರಾದಾರ್, ಯಮನಮ್ಮ ಕುಂಬಾರ್, ನಾಗರತ್ನ ಉಡುಪಿ, ರಾಜಶೇಖರ್ ಮ್ಯಾಗೇರಿ, ರಿತೇಶ್ ಉಡುಪಿ ಸೇರಿದಂತೆ ಮತ್ತಿತರರು ಇದ್ದರು. ಶಿಕ್ಷಕಿ ಭೂದೇವಿ ಶಿವಶಿಂಪಿ ಪ್ರಾರ್ಥಿಸಿದರು. ಹೇಮಾ ಪಾಟೀಲ್ ಕಾರ್ಯಕ್ರಮವನ್ನು ನಿರ್ವಹಿಸಿದರು. ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್. ಕೈ ಬಹಳ ನೋವಾಗತ್ತೆ. ಕೈ ನೋವಾಗುತ್ತೆ. ಅವರು ಎಲ್ಲ ದವಾಖಾನೆಯಲ್ಲಿನೂ ತೋರಿಸಿದ್ರು, ಗುಲ್ಬರ್ಗ, ಬಿಜಾಪುರ ಎಲ್ಲ ಕಡೆ ತೋರಿಸಿದ್ರು. ಆರಾಮಾಗಿರ್ತೇವೆ ಹಿಂಗ ಎಷ್ಟು ತೋರಿಸಿದ್ವಿ ಆರಾಮಾಗಿಲ್ಲ ಅಂತ ಹೇಳಿದ್ರು ಅವರು. ನಾನು ಬರ್ರಿ ನಮ್ಮ ಮೇಡಮ್ ಅವರು ಅದರಿಂದ ಎಷ್ಟೋ ಪ್ರಕರಣಗಳು ಗುಣ ಆಗ್ಯಾವು, ಕಾಯಿಲೆಗಳು ಗುಣ ಆಗ್ಯಾವು. ನೀವು ಬರ್ರಿ ಬಂದು ತೋರಿಸಿದ್ರಿ ಅಂತ ಅವ್ರು ಹೇಳಿದ್ರು. ಅವ್ರಿಗೆ ಕರ್ಕೊಂಡು ಮೇಡಮ್ ಅವ್ರ ಮನೆಗೆ ಹೋದೆ. ಹೋಗೋಣ ಅವ್ರ ಮೇಡಮ್ ಅವರೆಲ್ಲ ಊಟ ಮಾಡ್ತಕ್ಕಂತ ಯೋಗಗಳನ್ನು ಹೇಳಿದ್ರು. ಪದ್ಧತಿಗೆ 50 ರೂಪಾಯಿ ಹಚ್ಕೋರಿ ಮಾಡ್ರಿ, ವಾಕಿಂಗ್ ಮಾಡ್ರಿ ಅಂತೆಲ್ಲ ಹೇಳಿದ್ರು. ಈಗ ಗುಣ ಆಗಿ ಈಗ ಆರೋಗ್ಯವಾಗಿದ್ದೀನಿ. ಹೇಳಿ
ಅದು ಬೆಳಗಾದ ಪುಣ್ಯದಿಂದ ಆರಾಮ. ನಮ್ಮ ಮಗಳಿಗೆ ಆರಾಮಿದ್ದಿರ್ಲಿ ಬೆಣ್ಣೆ ಮಾಡಿದ್ರೆ ಅವ್ರಿಗೆ ತೋರಿಸಿದ್ರು ಹೊಸದ ಅವ್ರದ್ದು ಸ್ಟ್ಯಾಪ್ ಮಾಡಿ ಗಂಟ ಎಲ್ಲಿ ಅದ್ರ ಸ್ಟೆಪ್ ತಗೋಬೇಕು ಎಲ್ಲ ಅಕ್ಸೆಪ್ಟ್ ಮಾಡ್ಬೇಕು ಅಂತಂದ್ರು ಮತ್ತೆ ಮತ್ತೊಂದು ಸ್ಕ್ಯಾನಿಂಗ್ ಕಳಿಸಿದ್ವಿ ಅವರು ಗಂಟ ಆಗೈತೆ ಅಂತ ಹೇಳಿದ್ರು ಅಪ್ಸೆ ಮಾಡ್ಬೇಕು ಅಪ್ಸೆ ಮತ್ತೆ ಇಲ್ಲ ಐದಾರು ತಿಂಗಳು ನಾರ್ಮಲ್ ಐತಿ ಇನ್ನೊಂದು ಐದಾರು ತಿಂಗಳು ನೋಡೋದು ಆಮೇಲೆ ಇದು ಅಕ್ಸೆಪ್ಟ್ ಮಾಡೋದು ಅಂತಂದ್ರು ನನಗೆ ಮೊದಲು ಹಿಂಗೆ ಮೇಡಮ್ ಅಂತ ಒಂದು 3 ತಿಂಗಳು ಅದು ಇದು ಆಯ್ತು ಆಗಿಂದ ಈಗ ನಾರ್ಮಲ್ ಆಗಿ ಆದರೆ ಯೋಗ ಮಾಡಿಂದನೇ ಕ್ಲಿಯರ್ ಆಗಿದೆ. ಯೋಗ ಮಾಡಿದ್ದ ಪ್ರಾಣಾಯಾಮ ಮಾಡಂದ್ರೆ 1.5 ತಾಸು ಪ್ರಾಣಾಯಾಮ ಮಾಡಿ ಆರಾಮಾಗಿತ್ತು ನಾರ್ಮಲ್ ಆಗಿದ್ದಾರೆ. ಒಂದು 34 ವರ್ಷ ಆಗಿ ಮೇಡಮ್ ಯಾವಾಗ ಚೆಕ್ ಮಾಡಿ ಅವಾಗಿಂದ ಬರ್ತೀವಿ. ನಾವು ಕಂಟಿನ್ಯೂ ಹೋಗ್ತೀವಿ ಅಂತಲೂ ನಾವ್ ಹೇಳಂಗಿಲ್ಲ, ಕಂಟಿನ್ಯೂ ಬಿಡ್ತೀವಿ ಅಂತಲೂ ಹೇಳಂಗಿಲ್ಲ. ಏನೋ ಸಮಯ ಸಂದರ್ಭ ಬಂದಾಗ ಬಿಡ್ತೀವಿ, ಆದ್ರೆ ಹೋಗೋದ್ ಮಾತ್ರ ತಪ್ಸಂಗಿಲ್ಲ. ಎಲ್ಲಿ ಹೋದ್ರು ಇಷ್ಟ ಎಲ್ಲಾರು ಹೋಗಿ ಎಲ್ಲಿ ಎಲ್ಲಾ ಸ್ವೀಟ್ ತಿಂದ್ರು ಎಲ್ಲಾ ತಿನ್ನೋದಕ್ಕ ಹೋಗಿ ನಮ್ಗೆ ಹೋಗಿ ಡಾಕ್ಟರ್ ಚೆಕ್ ಮಾಡಿ ನೋಡಿದ್ರೆ ನಮ್ಗೆ ಇಷ್ಟೆಲ್ಲಾ ತಿಂತೀರಿ ನಿಮ್ಗೆ ಯಾಕೆ ಏನು ಇದ್ ಹೇಳಿದ್ರು. ಆದ್ರೆ ನಮ್ಗೆ ಏನಾಗಿಲ್ಲ ಅಂತ ನಾನು ನಮ್ಗೊಂತಾನೆ ಎಲ್ಲಾ ಚೆಕ್ ಮಾಡಿದ್ರು. ನನಗೆ ಏನು ಶುಗರ್ ಬರ್ಲಿಲ್ಲ, BP ಬರ್ಲಿಲ್ಲ, ಏನು ಬರ್ಲಿಲ್ಲ. ನಮ್ಗೆ ಅವ್ರೆಲ್ಲಾರು ಹೆಮ್ಮೆ ಪಟ್ರು, ಯಾಕೆ ಹಿಂಗ್ ಅಂದಿದ್ದೀನಿ ನಾವೆಲ್ಲರೂ ಯಾಕೆ ಹಿಂಗ್ ಅಂದಿದ್ದೀವಿ ಅನ್ನೋದಕ್ಕೆ ನಮ್ ಮೇಡಮ್ ಕಾರಣ ಅಂತ ಎಲ್ಲರಿಗೂ ಹೇಳಿದ್ವಿ. ಅದ್ರ ಸಲುವಾಗಿ ಅವ್ರು ಎಲ್ಲರೂ ಹೆಮ್ಮೆ ಪಟ್ರು. ಹಿಂಗಾಗಿ ನಮ್ ಕಾಲ್ ಬೇನ್ ಅನ್ನೋದು ನಮ್ ಮೇಡಮ್ ಮನೆ ಕೇಳಿದೆ, ಮೇಡಮ್ ಅರ ಫಿಸಿಯೋಥೆರಪಿ ಮಾಡ್ಸ್ಕೊಳ್ಳೇನ್ರಿ ಮೇಡಮ್? ಯಾಕೆ ಮಾಡ್ಸೋತೀರಿ ಮೇಡಮ್ ಅರ? ಕೊಬ್ಬರಿ ಎಣ್ಣೆ ಹಚ್ಚಿ ತಿಕ್ಕೊಳ್ಳಿ, ಬಿಸಿನೀರ್ ಹಾಕೋರಿ ಅಂತ ಹೇಳಿದ್ರು ಮೇಡಮ್. ಆಯ್ತ್ರಿ ಮೇಡಮ್ ಅರ ಅಂತ ನಾವ್ ಇದುವರೆಗೆ ಆದ್ರೂ ಒಂದ್ ದವಾಖಾನೆಗೆ ಹೋಗಿಲ್ಲ, ಒಂದ್ ಗುಳಿಗೆ ತಗೊಂಡಿಲ್ಲ, ಯಾವ ಡಾಕ್ಟರ್ ದೊಡ್ಡ ಡಾಕ್ಟರ್ ನಾವ್ ಭೇಟಿ ಮಾಡಿಲ್ಲ. ಇಷ್ಟು ವರ್ಷ ಆದ್ರೂ ಏನೋ ಎಲ್ಲಾರು ಬೈತಾರ, ಏನ್ ಮಾಡಿದ್ರು ನನಗೆ ಆಯಾಸ ಅನ್ಸಂಗಿಲ್ಲ, ನಮ್ಗ ಕೆಲ್ಸ ಮಾಡಿದ್ರು ಬೇಸರ ಅನ್ಸಂಗಿಲ್ಲ. ನಾವ್ ಮೇಡಮ್ ಅವ್ರ ನಂಬಿ ಒಂದ್ ಯೋಗಕ್ಕೆ ಹೋಗ್ತೀವಿ, ಬೆಳಿಗ್ಗೆ ಎದ್ದು ಅವ್ರು ಹೇಳಿದಂಗ ನಾವು ಪಾಲಿಸ್ತೀವಿ. ಅವ್ರು ಸರಿಯಾಗಿ ಅವ್ರು ಹೆಂಗ್ ಹೇಳ್ತಾರ ಊಟ ಮಾಡ್ತೀವಿ. ಅಂತದಿಂದ ನಾವ್ ಏನು ತಿನ್ನಂಗಿಲ್ಲ, ನಾವ್ ಆರೋಗ್ಯವಾಗಿ ನಾವ್ ಮೇಡಮ್ ಅವರ ಶ್ರೀ ರಾಘವೇಂದ್ರಾಯ. ಇವತ್ತು ವ್ಯಾಸ ಪೂರ್ಣಿಮಾ ದಿವಸ ನಾವೆಲ್ಲರೂ ಇಲ್ಲಿ ಕೂತ್ಕೊಂಡಿದ್ದೀವಿ. ಕಾರಣ ಇದಕ್ಕ ಪ್ರೇಮ ಗುರುದಿನಿ ಮೇಡಮ್ ಅವರಿಂದ ಎಲ್ಲಾ ರೀತಿಯಿಂದಲೂ ಅವರು ನಮ್ಗ ಸಲಹೆ ಸೂಚನೆಗಳನ್ನ ಕೊಡ್ತಾರ. ನಮ್ಗ ಕಣ್ಣಿಂದ ಸ್ವಲ್ಪ ತೊಂದ್ರೆ ಇತ್ತು, ಅವ್ರು ಹೇಳಿದ ಪ್ರಕಾರ ಕಣ್ಣಿಂದ ವ್ಯಾಯಾಮ ಮಾಡಿದ್ಮೇಲೆ ನಂಬರಿಗೆ ನನಗ ಕಡಿಮೆ ಆಗ್ಯಾವ. ಮೊನ್ನೆ ಹಾಸ್ಪಿಟ್ಲಿಗೆ ಹೋದಾಗ ಚೆಕ್ ಮಾಡ್ಸಿದ್ವಿ, ನಂಬರ್ ಕಡಿಮೆ ಆಗ್ಯಾವ. ಕಾಲ್ ನೋವಿಂದಾದ್ರು ಕೈ ನೋವಿಂದಾದ್ರು ಮೇಡಮ್ ಅಂತ ಹೇಳಿದ ಪ್ರಕಾರ ಮಾಡಿದ್ಮೇಲೆ ಯಾವ ಟ್ಯಾಬ್ಲೆಟ್ ಅದು ಏನೂ ತಗೊಂಡಿಲ್ಲ. ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ತಗೋಬೇಡ್ರಿ ಅಂತ ಅದಾರ. ಅದೇ ಪ್ರಕಾರ ಹೇಳಿದ ಪ್ರಕಾರ ಆಹಾರದೊಳಗೆ ಬದಲಾವಣೆ ಮಾಡ್ಕೊಂಡು ಈಗ ನಾವು ಮತ್ತೆ ಆರಾಮಾಗಿ ಅದು ಈಗ 1 ತಿಂಗಳಾಯ್ತು ನಾನು ಹೋಗ್ತಾ ಇದ್ದೀನಿ. ಕಾಲ್ ನೋವು ಕೈ ನೋವಿಂದ ತೊಂದ್ರೆ ಇತ್ತು, ಅದರಿಂದ ಸಂಪೂರ್ಣ ಆರಾಮಾಗೈತಿ. ಥ್ಯಾಂಕ್ ಯು. ಇವಾಗ 1 ತಿಂಗಳಾಗಿ ಇವಾಗ 57 kg ಇರೋದು 55 kg ಆಯ್ತು. 20 ತಿಂಗಳ ಬದಲಾವಣೆ ಆಗಿದೆ. ನಮ್ಮ ಬಾಡಿಯಲ್ಲಿ ಕೂಡ ಎಲ್ಲ ತೊಂದರೆ ಆಗಿದೆ. ಸರಿಯಾಗಿ ಊಟ ಮಾಡ್ತಾ ಇರೋದು, ಮೇಡಮ್ ಊಟ ಮಾಡ್ತಾ ಇದ್ರು, ಬಲಿಸ್ತಾ ಇದ್ರು. ಮೇಡಮ್ ಇದಕ್ಕೆಲ್ಲ ಕಾರಣ ಆಗಿದೆ. ತುಂಬಾ ಚೆನ್ನಾಗಿ ಟ್ರೀಟ್ಮೆಂಟ್ ಎಲ್ಲರೂ ಇಬ್ಬರಿಂದ ತುಂಬಾ ಹೇಳ್ರಿ. 15 ವರ್ಷ 2 ವರ್ಷದಿಂದ 7 ವರ್ಷ ಎಲ್ಲ ಎಂದಿನಾದ್ರೂ ಬಿಟ್ಟಾರೆ ವಿಷಯ ಏನು ಆಗಲಿಲ್ಲ. ಮಾಡಿದ್ದಾರೆ. ಈಗ 1 ವರ್ಷ ಆಯ್ತು ಮೇಡಮ್, ನಾನು ಆರೋಗ್ಯದಿಂದ ಅದೀನಿ. ಬಾಳ ಮಾಡಿದ್ವಿ, ಈಗ ಏನು ಪ್ರಾಬ್ಲಮ್ ಇಲ್ರಿ. ಈಗ ಆರೋಗ್ಯದಿಂದ ಅದೀನ್ರಿ.
ಈಗ ಮೇಡಮ್ನೇ ಎಲ್ಲಾ ರೀತಿಯ ನಮ್ಗೆ ಕಾಲು ನೋವು, ಬೇರೆ ಎಲ್ಲ ಪ್ರಯಾಣ ಮಾಡಿದ್ರೆ ಎಲ್ಲ ಆರಾಮ್ ಸಿಕ್ತು. ಎಲ್ಲರೂ ನನ್ನಂತೆ ಮಾಡ್ಬೇಕು, ಎಲ್ಲರೂ ಆರೋಗ್ಯವಾಗಿರ್ಬೇಕು, ಎಲ್ಲರೂ ಮಾಡಿ ಅವ್ರಿಗೆ 80% ಕಂಪ್ಲೀಟ್ ಆಗಿದೆ. ಈಗ ಕಂಟಿನ್ಯೂ ಆಗಿ ಯೋಗ ಮಾಡ್ತಾರೋ ಯಾವ ಹೇಳ್ಬೇಕು ಅದಕ್ಕೆ ಮಾಡಿರ್ತಾರೋ ಮಾಡೋದು ಅವ್ರಿಗೆ 80% ನಾನು ಪ್ರಾಕ್ಟೀಸ್ ಮಾಡಿರ್ತಿಲ್ಲ. ನಾನು ಯಾವ ಫಸ್ಟ್ ಎಲ್ಲರಿಗೆ ಅದು ಯಾವುದೇ ಕರ್ಕೊಂಡು ಹೋಗ್ರಿ. ನೀವು ಏನ್ ತಗತಿ ಫಸ್ಟ್ ಇಂಗ್ಲೀಷ್ ಮಾಡ್ಕೊಂಡ್ಬರ್ರಿ ಅನ್ನೋದು ಹೇಳ್ಕೊಂಡ ಹೋಗ ನಾನು ಅವ್ರ ನಮ್ಮೂರಿಗೆ ಹೇಳ್ತೇನೆ. ಆಮೇಲೆ ಅವ್ರ ಆಹಾರ ಪದ್ಧತಿ ಬಹಳ ಚಲೋ. ಬೆಳಗ್ಗೆ ಎದ್ದ ತಕ್ಷಣ ರೊಟ್ಟಿ ಮಾಡ್ಕೊಂಡು ಮಾಡ್ತಾರೆ ಅವರು. ಮತ್ತೆ ಸಾಯಂಕಾಲ ಊಟ ಎಂಟು ಮಾಡಂಗಿಲ್ಲ ಅವರು. ಈ 80 ವರ್ಷ ಅದವರು ಬಹಳ ಕಷ್ಟ ಇದೆ. ಅವರು ಯೋಗಿ ಹಿಡಿದು ಎಷ್ಟು ಮಾಡ್ತಾರೆ, ಎಲ್ಲರೂ ಮಾಡ್ತಾರೆ. ಅವರು ಮಾಡೋದ್ರಿಂದ ಬಹಳ ಆರೋಗ್ಯ ಏನೋ ಸಮಸ್ಯೆ ಇಲ್ಲ. ಆಮೇಲೆ ಪ್ರಶ್ನೆ ಮಾಡಬೇಕಂದ್ರೆ ಊಟ ಮಾಡ್ತಾರಲ್ಲ, ಊಟ ಬಂದ ತಕ್ಷಣ ಇದು ಮಾಡ್ತೈತಿ, ಇದಕ್ಕಿಂತ ಹೆಚ್ಚಿನ ಪ್ರವಾಸ ಯಾವುದೇ ಏನಂತ ಹೇಳಿ ನೆಗಡಿ ಆಗ್ತಿತ್ತು. ಅದಕ್ಕೆ ಅವರು ಅದು ಏನಾದ್ರು ಟ್ಯಾಬ್ಲೆಟ್ ಕೊಡ್ತಾರೆ. ಕಂಟಿನ್ಯೂ ತಗೊಂಡಿರುವಂತ ಅದು ಅಲರ್ಜಿ ಆಗಿ ಫಸ್ಟ್ ಸ್ಟಾರ್ಟಿಂಗ್ ಕಾಲ್ ಹೊಡಿತೀವಿ, ಹಂಗೆ ಆಮೇಲೆ ಹೀಗೆ ಮತ್ತೆ ಇಲ್ಲಿ ಮೇಡಮ್ ಅವರಿಗೆ ನಾವು ಯಾವಾಗ ಮಾಡ್ತೀವಿ 15 ವರ್ಷದಿಂದ ನಾ ಇವಾಗ ಮಾಡ್ತೀನಿ. ಮೇಡಮ್ ಅವರಿಗೆ ಅಂದ್ರಣ ಅಲರ್ಜಿ ಆಗೈತೆ ತಗೋತಾರ ಅಂತ ಪ್ರಾಣಾಯಾಮ ಮಾಡಿರ್ತಾರೆ. ಒಂದು ತಾಸು ಅನುಲೋಮ ಮತ್ತು ತಾಸು ಆಮೇಲೆ ಊಟದ ಹಚ್ಚಿಕೊಂಡ್ರೆ ಮಾಡಿದ್ರೆ ಖುಷಿ ಅನ್ಸತ್ರಿ. ಇಷ್ಟ ಒಂದ್ಸರಿ ಅಲ್ಲೇ ಬರ್ತದೆ. ಆಪರೇಷನ್ ಆಗೈತ್ರಿ. 12 ವರ್ಷ ಆತ್ರಿ ಯೋಗಕ್ ಬರಾಕತ್ತಿ. ಯೋಗ ಹೇಳ್ತಾರ ಓದ್ತಾ ಇರ್ತಾರ ಮೇಡಮ್ ಅವ್ರು. ಬರಾಕತ್ತಿಂದ ನನ್ಗ ಹೊಟ್ಟೆ ಕೆಳಗ್ ಕೂಡಾಕ್ ಬರ್ತಿದ್ದೇನ್ರಿ. ಜಲ್ದಿ ಅಡ್ಡಾಡಕ್ ಬರ್ತಿದ್ದಿಲ್ಲ. ಯೋಗಕ್ ಬರಾಕತ್ತಿಂದ ಸಾಕಷ್ಟು ಇಂಪ್ರೂವ್ಮೆಂಟ್ ಆಗಿದ್ರೆ ಕೆಳಗ್ ಕೂಡಾಕ್ ಬರ್ತದ. ಡೈಲಿ ಯೋಗ ಮಾಡೋದ್ರಿಂದ ಆಕ್ಟಿವ್ ಇರ್ತೀವ್ರಿ. ಬಹಳ ಹೆಲ್ಪ್ ಆಗೈತ್ರಿ ಯೋಗ. ಕಂಟಿನ್ಯೂ ಯಾರೇ ಯೋಗ ಮಾಡಿದ್ರು ಹೆಲ್ಪ್ ಆಕತ್ರಿ. ಇದು ಆಗೈತ್ರಿ, ಕ್ಯಾನ್ಸರ್ ಆಗೈತ್ರಿ. ದವಾಖಾನಿಗ್ ಹೋದೇನ್ರಿ, ಹೋಗೋಣ ಟ್ರೀಟ್ಮೆಂಟ್ ನಡೀತ್ರಿ. ಆರಾಮ್ ಆತ್ರಿ. ಆರಾಮಾಗಿಂದ ಮೇಡಮ್ ಅವ್ರ ಏನೈತಿ ರೂಪಾ ಮೇಡಮ್, ದುರ್ಗನಿ ಮೇಡಮ್ ಬಂದಿದ್ರ ನನಗಿದ್ರ ಬರ್ರಿ ನೀವು ಹೋಗಾಕ್ ಬರ್ರಿ ಆರಾಮಾಗ್ತೀರಿ ಅಂತ ಹೇಳಕಿಸಿ ನನಗೆ ಇದು ಮಾಡಿದ್ರಿ. ನಾವ್ ಆರಾಮದೇನ್ರಿ. ಈಗ ಮೊದಲೇ ಹಂಗೆ ಆಗ್ತಿವದಿನ್ ಹಂಗೆ ಅದೇನ್ರಿ. ವರ್ಷ ಆತ್ರಿ. ಈಗ ನಮ್ಗ ಥೈರಾಯ್ಡ್ BP ಇತ್ರಿ. ಮೇಡಮ್ ಗುಳಿಗೆ ತಗೋಬಾರ ಅಂತ ಹೇಳಿದ್ರಿ. 180 ಇತ್ರಿ ನನಗ BP ರೀ. ಯೋಗತ್ರ ಪ್ರಾಣಾಯಾಮ ಬಿಟ್ರ BP ನಾರ್ಮಲ್ ಬಂದಿದ್ರಿ. BP ಶುಗರ್ ಇದ್ರಿ, ಇದು ಥೈರಾಯ್ಡ್ ಕಮ್ಮಿ ಐತ್ರಿ.
ಹೀಗಾಗಿ ಯೋಗ ಮಾಡಿದ್ರ ಎಲ್ಲ ನಮ್ಗೆ ದವಾಖಾನೆ ಇಲ್ರಿ ಎಲ್ಲ ಆರಾಮ ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್. ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ.